ಓಂ ನಮೋ ಭಗವತೆ ವಾಸುದೇವಾಯ. ರಾಜೋವಾಚ ದೇವಾಸುರಮನುಷ್ಯೇಷು ಯೇ ಭಜಂತ್ಯ ಶಿವಂ ಶಿವಂ ಪ್ರಾಯಸ್ತೆ ಧನಿನೋ ಭೋಜಾನತು ಲಕ್ಷ್ಮ್ಯಾಃ ಪತಿಂ ಹರಿಂ. ಏತದ್ವೇದಿತುಮಿಚ್ಛಾಮಃ ಸಂದೇಹೋತ್ರ ಮಹಾನ್ ಹಿನಃ ವಿರುದ್ಧಶೀಲಯೋಃ ಪ್ರಭ್ವೋರ್ವಿರುದ್ಧಾ ಭಜತಾಂ ಗತಿಃ. ಶ್ರೀಶುಕ ಉವಾಚ ಶಿವಶಕ್ತಿಯುತಃ ಶಶ್ವತ್ತ್ರಿಲಿಂಗೋ ಗುಣಸಂವೃತಃ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚೇತ್ಯಹಂತ್ರಿಧಾ. ತತೋ ವಿಕಾರಾ ಅಭವನ್ ಷೋಡಶಾಮೀಷು ಕಂಚನ ಉಪಧಾವನ್ ವಿಭೂತೀನಾಂ ಸರ್ವಾಸಾಮಶ್ನುತೆ ಗತಿಂ. ಹರಿರ್ಹಿ ನಿರ್ಗುಣಃ ಸಾಕ್ಷಾತ್ ಪುರುಷಃ ಪ್ರಕೃತೇಃ ಪರಃ ಸ ಸರ್ವದೃಗುಪದ್ರಷ್ಟಾ ತಂ ಭಜನ್ ನಿರ್ಗುಣೋ ಭವೇತ್. ನಿವೃತ್ತೇಷ್ವಶ್ವಮೇಧೇಷು ರಾಜಾಯುಷ್ಮತ್ಪಿತಾಮಹಃ ಶೃಣ್ವನ್ ಭಗವತೋ ಧರ್ಮಾನ್ ಅಪೃಚ್ಛದಿದಮಚ್ಯುತಂ. ಸ ಆಹ ಭಗವಾಂಸ್ತಸ್ಮೈ ಪ್ರೀತಃ ಶುಶ್ರೂಷವೇ ಪ್ರಭುಃ ನೃಣಾನ್ನಿಶ್ರೇಯಸಾರ್ಥಾಯ ಯೋವತೀರ್ಣೋ ಯದೋಃ ಕುಲೇ. ಶ್ರೀಭಗವಾನುವಾಚ ಯಸ್ಯಾಹಮನುಗೃಹ್ಣಾಮಿ ಹರಿಷ್ಯೇ ತದ್ಧನಂ ಶನೈಃ ತತೋ ಧನಂ ತ್ಯಜಂತ್ಯಸ್ಯ ಸ್ವಜನಾ ದುಃಖದುಃಖಿತಂ. ಸ ಯದಾ ವಿತಥೋದ್ಯೋಗೋ ನಿರ್ವಿಣ್ಣಃ ಸ್ಯಾद्धನೇ ಹಯಾ ಮತ್ಪರೈಃ ಕೃತಮೈತ್ರಸ್ಯ ಕರಿಷ್ಯೇ ಮದನುಗ್ರಹಂ. ತದ್ಬ್ರಹ್ಮ ಪರಮಂ ಸೂಕ್ಷ್ಮಂ ಚಿನ್ಮಾತ್ರಂ ಸದನಂತಕಂ. ಅತೋ ಮಾಂ ಸುದುರಾರಾಧ್ಯಂ ಹಿತ್ವಾನ್ಯಾನ್ ಭಜತೆ ಜನಃ. ತತಸ್ತಾಶುತೋಷೇಭ್ಯೋ ಲಬ್ಧರಾಜ್ಯಶ್ರಿಯೋದ್ಧತಾಃ ಮತ್ತಾಃ ಪ್ರಮತ್ತಾ ವರದಾನ್ ವಿಸ್ಮರಂತ್ಯವಜಾನತೆ. ಶ್ರೀಶುಕ ಉವಾಚ ಶಾಪಪ್ರಸಾದಯೋರೀಶಾ ಬ್ರಹ್ಮ ವಿಷ್ಣುಶಿವಾದಯಃ ಸದ್ಯಶ್ಚಾಪಪ್ರಸಾದೋऽಂಗಶಿವೋ ಬ್ರಹ್ಮಾ ನ ಚಾಚ್ಯುತಃ. ಅತ್ರ ಚೋದಾಹರಂತೀಮಮಿತಿಹಾಸಂ ಪುರಾತನಂ ವೃಕಾಸುರಾಯ ಗಿರಿಶೋ ವರಂ ದತ್ವಾಪಸಂಕಟಂ. ವೃಕೋ ನಾಮಾಸುರಃ ಪುತ್ರಃ ಶಕುನೇಃ ಪಥಿ ನಾರದಂ ದೃಷ್ಟ್ವಾ ಶುತೋಷಂ ಪಪ್ರಚ್ಛ ದೇವೇಷು ತ್ರಿಷು ದುರ್ಮತಿಃ. ಸ ಆಹ ದೇವಂ ಗಿರಿಶಮುಪಾಧಾವಾಶು ಸಿದ್ಧ್ಯಸಿ ಯೋಲ್ಪಾಭ್ಯಾಂ ಗುಣದೋಷಾಭ್ಯಾಮಾಶು ತುಷ್ಯತಿ ಕುಪ್ಯತಿ. ದಶಾಸ್ಯ ಬಾಣಯೋಸ್ತುಷ್ಟಸ್ತುವತೋರ್ವಂದಿನೋರಿವ ಐಶ್ವರ್ಯಮತುಲಂ ದತ್ವಾ ತತ ಆಪಸು ಸಂಕಟಂ. ಇತ್ಯಾದಿಷ್ಟಸ್ತಮಸುರ ಉಪಾಧಾವತ್ ಸ್ವಗಾತ್ರತಃ. ಕೇದಾರ ಆತ್ಮಕ್ರವ್ಯೇಣ ಜುಹ್ವಾನೋಗ್ನಿಮುಖಂ ಹರಂ ದೇವೋಪಲಬ್ಧಿಮಪ್ರಾಪ್ಯ ನಿರ್ವೇದಾತ್ ಸಪ್ತಮೇಹನಿ. ಶಿರೋವೃಶ್ಚತ್ ಸ್ವಧಿತಿನಾ ತತ್ತೀರ್ಥಕ್ಲಿನ್ನಮೂರ್ಧಜಂ. ತದಾ ಮಹಾಕಾರುಣಿಕಃ ಸಧೋರ್ಜಟಿರ್ಯಥಾ ವಯಂಚಾಗ್ನಿರಿವೋತ್ಥಿತೋ ನಲಾತ್. ನಿಗೃಹ್ಯ ದೋರ್ಭ್ಯಾಂ ಭುಜಯೋರ್ನ್ಯವಾರಯತ್ತತ್ಸ್ಪರ್ಶನಾದ್ಭೂಯ ಉಪಸ್ಕೃತಾಕೃತಿಃ. ತಮಾಹ ಚಾಂಗಾಲಮಲಂ ವೃಣೀಷ್ವ ಮೇ ಯಥಾಭಿಕಾಮಂ ವಿತರಾಮಿ ತೇ ವರಂ. ಪ್ರೀಯೇಯತೋ ಯೇನ ನೃಣಾಂ ಪ್ರಪದ್ಯತಾಮಹೋ ತ್ವಯಾತ್ಮಾ ಭೃಶಮರ್ದ್ಯತೆ ವೃಥಾ. ದೇವಂ ಸ ವವ್ರೇ ಪಾಪೀಯಾನ್ ವರಂ ಭೂತಭಯಾವಹಂ. ಯಸ್ಯ ಯಸ್ಯ ಕರಂ ಶೇರ್ಷ್ಣಿಧಾಸ್ಯೇ ಸಂವ್ರಿಯತಾಮಿತಿ. ತಚ್ಛ್ರುತ್ವಾ ಭಗವಾನ್ ರುದ್ರೋ ದುರ್ಮನಾ ಇವ ಭಾರತ. ಓಮಿತಿ ಪ್ರಹಸಂಸ್ತಸ್ಮೈ ದದೇಹೇರಮೃತಂ ಯಥಾ. ಇತ್ಯುಕ್ತಃ ಸೋऽಸುರೋ ನೂನಂ ಗೌರೀಹರಣಲಾಲಸಃ. ಸ ತದ್ವರ ಪರೀಕ್ಷಾರ್ಥಂ ಶಂಭೋರ್ಮೂರ್ಧ್ನಿ ಕಿಲಾಸುರಃ. ಸ್ವಹಸ್ತಂ ಧಾತುಮಾರೇಭೆ ಸೋಬಿಭ್ಯತ್ ಸ್ವಕೃತಾಚ್ಛಿವಃ. ತೇನೋಪಸೃಷ್ಟಃ ಸಂದ್ರಸ್ತಃ ಪರಾಧಾವನ್ ಸ ವೇಪಥುಃ. ಯಾವದಂತಂ ದಿವೋ ಭೂಮೇಃ ಕಾಷ್ಠಾನಾಮುದಕಾದುದಕ್.
अजानन्तः प्रतिविधिं तूष्णीमासन् सुरेश्वराः ततो वैकुण्ठमगमद्भास्वरं तमसः परं यत्र नारायणः साक्षान्यासिनां परमागतिः शान्तानान्यस्तदण्डानां यतो नावर्तते गतः तन्तथा व्यसनं दृष्ट्वा भगवान् वृजिनार्दनः दूरात् प्रत्युदीयाद्भूत्वा वटुको योगमायया मेखलाजिनदण्डाक्षैस्तेजसाग्निरिवज्ज्वलन् अभिवादयामास च तन्कुशपाणिर्विनीतवत् श्रीभगवानुवाच शाकुनेज भवान् व्यक्तं श्रान्तः किं दूरमागतः क्षणं विश्रम्यतां पुंस आत्मायं सर्वकामधुक् यदि न श्रवणायालं युष्मद्व्यवसितं विभो भण्यतां प्रायशः पुंभिर्धृतैः स्वार्थान् समीहते श्रीशुक उवाच एवं भगवता पृष्टो वचसामृतवर्षिणा गतक्लमोऽब्रवीत्तस्मै यथा पूर्वमनुष्ठितम् श्रीभगवानुवाच एवं चेत्तर्हि तद्वाक्यन्न वयं श्रद्दधीमहि यो दक्षशापात् पैशाच्यं प्राप्तः प्रेतपिशाचराट् यदि वस्तत्र विश्रम्भो दानवेन्द्रजगद्गुरौ तर्ह्यङ्गाशु स्वशिरसि हस्तन्यस्य प्रतीयताम् यद्यसत्यं वचः शम्भोः कथञ्चिद्दानवर्षभ तदैनं जह्यसद्वाचन्न यद्वक्तानृतं पुनः इत्थं भगवतश्चित्रैर्वचोभिः ससुपेशलैः भिन्नधेर्विस्मृतः शीर्ष्णिः स्वहस्तं कुमतिर्व्यधात् अथापतद्भिन्नशिरा वज्राहत इव क्षणात् जयशब्दो नमः शब्दः साधुशब्दो भवद्दिवि मुमुचुः पुष्पवर्षाणि हते पापे वृकासुरे देवर्षिपितृगन्धर्वा मोचितः सङ्कटाच्छिवः मुक्तं गिरिशमभ्याह भगवान् पुरुषोत्तमः अहो देव महादेव पापोऽयं स्वेन पाप्मना हतः को नु महत्स्वीश जन्तुर्वै कृतकिल्बिषः क्षेमी स्यात् किमु विश्वेशे कृतागस्को जगद्गुरौ य एवमव्याकृतशक्त्युदन्वतः परस्य साक्षात् परमात्मनो हरेः गिरित्रमोक्षं कथयेच्छृणोति वा विमुच्यते संसृतिभिस्तथारिभिः इति श्रीमद्भागवते महापुराणे पारमहंस्यां संहितायां दशमस्कन्धे उत्तरार्धे रुद्रमोक्षणं नामाष्टाशीतितमोऽध्यायः सर्वत्र गोविन्दनामसङ्कीर्तनं गोविन्द गोविन्द।